ತಂದೂರಿ ಮಂದಿ ಬಿರಿಯಾನಿ. ಅದಕ್ಕೆ ನೀನೇನು ಹೇಳಿದೆ? ಯಾವ್ದು ಚೆನ್ನಾಗಿತ್ತು? ಜಾಸ್ತಿ ಟೇಸ್ಟ್ ಯಾವುದಿತ್ತು? ಬಿರಿಯಾನಿ, ತಂದೂರಿ. ಅದೇ ಏನೇನು ಬಿರಿಯಾನಿ ಸರ್? ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿನೇ, ಆಮೇಲೆ ಮಂಡಿ ಬಿರಿಯಾನಿ ಇದೆ. ಮಂದಿ ಬಿರಿಯಾನಿ ನಾನು ತಿಂದೇ ಇಲ್ಲ ಬಿಡು. ನಾನು ಇವಾಗ ಕ್ಯಾರೆಟ್ ತಿಂತೀನಿ. ಏನಮ್ಮ ಇದು ಹಿಂಗೆ ಕೂತ್ಕೊಂಡು ತಿಂತಾ ಇಲ್ಲ ನೋಡಿ ಫ್ರೆಂಡ್ಸ್. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಯಾರೋ ತುಂಬಾ ಹೊಟ್ಟೆ ಡಿಸೈನ್ ಚೇಂಜ್ ಆಗ್ತಾ ಇರ್ತದೆ ಕೂತ್ಕೊಂಡು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೋರಂಜ್ ಮಾತಾಡ್ತಿದ್ದೀನಿ. ಬಂದು ಮದೀನಾ ಹೋಟೆಲ್ ಬಂದಿದ್ದೀರಿ, ರೆಸ್ಟೋರೆಂಟ್ಗೆ. ಆ್ಯಂಡ್ ಅಲ್ಲಿ ಏನೇನು ಫುಡ್ ಸಿಗ್ತದೆ ಅದು ಬ್ಲಾಗ್ ಮಾಡಿ ಹಾಕ್ತೀನಿ. ಅದು ನಮ್ಮ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ರಸಮ್ ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಶಾಲ್ ಫ್ಯಾಮಿಲಿ ಅಂದರೆ ಮಿಸ್ಸಸ್ ಮಾತ್ರ ಅಲ್ಲ. ಬುಬ್ಬು ಯಾವ ಸ್ಕೂಲಾಗಿ ಓದಿದ್ದು, ಯಾವ ಕಾಲೇಜ್ ಓದಿದ್ದವನು? ಯಾವ ಇವೆಲ್ಲ ನೋಡಿ ನಮ್ಮ ಅಣ್ಣ ಇಲ್ಲೇ ಇದ್ದಾನೆ. ಮದೀನಾ ರೆಸ್ಟೋರೆಂಟ್ ಎಂಟ್ರೆನ್ಸಲ್ಲಿ ಆ್ಯಂಡ್ ಒಳಗಡೆ ನೋಡಿ ಇದು ಬಂದ್ಬಿಟ್ಟು ನಾರ್ಮಲ್. ಇಲ್ಲಿ ಔಟ್ಸೈಡ್ ಯಾವ ಥರ ಇರುತ್ತೆ. ಆ್ಯಂಡ್ ನಮಗೆ ಬನ್ನಿ ನಾವು ಯಾವ್ದು ಆರ್ಡರ್ ಮಾಡಿದ್ದೀವಿ. ನಾವು ಇದ್ರ ಒಳಗಡೆ ಸೋಮಶೇಖರ್ ತೋರಿಸ್ಬೇಕಲ್ಲ. ಯಾರಾದರೂ ಬಂದು ಹೊಸಕೋಟೆ ನಾನು ನೆಕ್ಸ್ಟ್ ಮದೀನಾ. ಚಿಕನ್ ಗ್ರಿಲ್ಲು, ಮದೀನಾ ಸ್ಪೆಷಲ್ ಬಿರಿಯಾನಿ. ಇದು ಮಸ್ತ್ ಟೇಸ್ಟ್ ಇರುತ್ತೆ. ವಿಶಾಲ್ ಚೆನ್ನಾಗಿದೆ. ತಂದೂರಿ ಚಿಕನು, ತಂದೂರಿ ಆ್ಯಂಡ್ ಇವು ಫುಲ್ ಮೀಲ್ಸ್ ಅಂತೂ ಇವತ್ತಂತೂ ನಮಗೆ ಎಲ್ಲರೂ. ಆ್ಯಂಡ್ ನೆಕ್ಸ್ಟು ಮಂದಿ ಬಿರಿಯಾನಿ. ಎಲ್ಲ ಫಸ್ಟ್ ತಿನ್ಬಿಡ್ತೀರಿ, ಆಮೇಲೆ ಅದರ ರಿವ್ಯೂ ಏನಂತ ಹೇಳಿಸ್ತೀನಿ. ಒಬ್ಬೊಬ್ರು ಅವ್ರ ಹತ್ರನೇ ಹೇಳಿಸ್ತೀನಿ. ನೋಡಿ ಮಂದಿ ಬಿರಿಯಾನಿ ನೋಡೋಕ್ಕೆ ಅಷ್ಟು ಸಕ್ಕತ್ತಾಗುತ್ತೆ ಅಂತ. ಪ್ರತಿಯೊಂದು ಐಟಮ್ ಕೂಡ ಮಸ್ತ್ ಫ್ರೆಶ್ ಆಗೈತೆ. ನೀವು ಯಾರಾದರೂ ಹೊಸಕೋಟೆ ಸರೌಂಡಿಂಗ್ ಯಾರಾದರೂ ಇದ್ದರೆ ಬಂದು ತಿನ್ಬೋದು. ಇವಾಗ ಹೆಂಗೆ ರಿವ್ಯೂ ಕೊಟ್ಬಿಡ ಹೆಂಗಿತ್ತಂತ. ಅದೆಲ್ಲ ಬಿಡ ಬಾಬಾ. ಇವಾಗ ಹೆಂಗಿತ್ತ ಟೇಸ್ಟ್? ಯಾವ್ದು ಚೆನ್ನಾಗಿತ್ತು? ಜಾಸ್ತಿ ಟೇಸ್ಟ್ ಯಾವುದಿತ್ತು? ಬಿರಿಯಾನಿ, ತಂದೂರಿ. ಅದೇ ಏನೇನು ಬಿರಿಯಾನಿ ಸರ್? ಚಿಕನ್ ಬಿರಿಯಾನಿ. ಚಿಕನ್ ಬಿರಿಯಾನಿನೇ, ಆಮೇಲೆ ಮಂಡಿ ಬಿರಿಯಾನಿ ಇದೆ. ಮಂದಿ ಬಿರಿಯಾನಿ ನಾನು ತಿಂದೇ ಇಲ್ಲ ಬಿಡು. ನಾನು ಇವಾಗೂ ತಿಂದಿಲ್ಲ. ನಂಗೆ ಬೇಡಪ್ಪ ಟೇಸ್ಟ್ ಹೇಳ್ಬಿಟ್ಟು ಹೇಳಿ ಸರ್. ಡೈಲಿ ಇದ್ರೊಳಗಡೆ ಕೇಳ್ತಾನೆ ಹೇಳ್ತೀಯಾ? ಅಲ್ಲ, ಇಲ್ಲಿರೋ ಮಾಂಸಗಳೇ ತಿಂತಾ ಇಲ್ಲ ನಾವು. ಕ್ಯಾರೆಟ್ ತಿಂತೀವಿ. ಏನಮ್ಮ ಇದು ಹಿಂಗೆ ಕೂತ್ಕೊಂಡು ತಿಂತಾ ಇಲ್ಲ ನೋಡಿ ಫ್ರೆಂಡ್ಸ್. ಯಾರೋ ತುಂಬಾ ಹೊಟ್ಟೆ ಡಿಸೈನ್ ಚೇಂಜ್ ಆಗ್ತಾ ಇರ್ತದೆ ಕೂತ್ಕೊಂಡು. ಇಲ್ಲಿ ಯಾವುದಪ್ಪ ಇದು ಹೋಟೆಲ್ ಮದೀನಾನ ಏನಂದರೆ ಆರಾಮಾಗಿ ಲಕ್ಸುರಿಯಸ್ ಆಗಿ ಯಾರಿಗೂ ಏನೋ ಒಂದೆಲ್ಲ ಇದ್ರ ಥರ ಐತೆ. ಏನು ಥರ ಇದೆ ಬಾಬಾ? ಆರಾಮ ಎಂಜಾಯ್ ಮಾಡ್ಕೊಂಡು ಯಾವುದು ಡಿಸ್ಟರ್ಬ್ ಇಲ್ದಿರ ತಿನ್ಬೋದು. ದೊಡ್ಡದಾಗೈತೆ ರೆಸ್ಟೋರೆಂಟು. ನೋಡಿ ಇದು ಕೋಲಾರ ಇವೆ, ಯಾವುದು ಇದು ಚಿಂತಾಮಣಿ ಇವೆ, ಹೊಸಕೋಟೆ ಚಿಂತಾಮಣಿ ಇವೆ ಒಳಗಡೆ. ನೆಕ್ಸ್ಟ್ ಬಂದಿದ್ದಾನೆ ಅವನು. ಒಂದೇ ಹೇಳಿಲ್ಲ. 10 days ಆಗಿದೆ ನಾನ್ ವೆಜ್ ತಿಂದು. ಏನಪ್ಪ 10 days ಆಗಿದೆ ನಾನ್ ವೆಜ್ ತಿಂದು. ನಂಗೆ ಈಗ ತಿನ್ನೋಕೆ ಅದಲ್ವಾ ಅಪ್ಪ? ಶನಿವಾರ ಶನಿವಾರ ತಿನ್ಬಿಟ್ಟ. ವಿಡಿಯೋ ಮಾಡ ಶನಿವಾರ ಏನೇನು ನಮ್ಮಲ್ಲಿ ಯಾರು ರಿವ್ಯೂ ಕೊಡ ಅಂದ್ಬಿಡು. ಮಸಾಲ ಸೋಡ ಮಗ್ಗು
ಹೆಣ್ಮಗು ಯಾರಿಗೆ ಹೆಣ್ಣು ಸವಣಕ್ಕೆ ಹೆಣ್ಮಗು ತಿಂದು ಖಾಲಿ ಮಾಡೋಣ. ಅವ ಸವಣ ಮದುವೆ ಆದ್ಮೇಲೆ ಕರೆದಿದ್ದ ನಾವು ಬರೋಣ. ನೀನಾಗೋಣ ಹಿಂಗಾಗ್ಬಿಟ್ಟೆ ಹಂಗೆಲ್ಲ ಫೈನಲಿ ತಿಂದಿದ್ದೆಲ್ಲ ಆಯಿತು. ಟೇಸ್ಟ್ ಮಸ್ತಾಗಿತ್ತು. ಇಲ್ಲಿ ಮದೀನಾ ಒಳಗಡೆ ಬಿರಿಯಾನಿನೇ ಒಂಥರ ನೆಕ್ಸ್ಟ್ ಲೆವೆಲಲ್ಲಿ ಇರ್ತೈತೆ. ತಂದೂರಿ ಆಗಿರ್ಬೋದು, ಗ್ರಿಲ್ ಆಗಿರ್ಬೋದು, ಮತ್ತು ಮಂದಿ ಬಿರಿಯಾನಿ ಅಂತ. ಬಟ್ ನಾನು ತಿಂದಿಲ್ಲ, ನಮ್ಮ ಅಣ್ಣವರೆಲ್ಲ ತಿಂದರು. ನನಗೆ ತಿನ್ನೋಕ್ಕಾಗಿಲ್ಲ ಜಾಸ್ತಿ. ಚೆನ್ನಾಗೈತಂತೆ. ನೋಡಿ, ಯಾರಾದರೂ ಈ ಕಡೆ ಇರೋದು ಯಾರಾದರೂ ಒಳ್ಳೆ ರೆಸ್ಟೋರೆಂಟ್ ಬೇಕು ಅಂದರೆ ಹೋಟೆಲ್ ಮದೀನಾಗೆ ಬನ್ನಿ. ಇದು ಆಕ್ಚುಲಿ ಚೆನ್ನಾಗಿರೋದು.